ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಫೈನಲಿ ನಿನ್ಗೂ ಕೂಡ ಹಾಗೇ ಬಿಟ್ಟದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ವಿಡಿಯೋಸ್ ಗಳನ್ನ ಮಾಡಬಿಟ್ಟು ಫೇಮಸ್ ಆಗ್ತಾ ಇದಾರೆ. ಓಕೆನಾ, ಆದ್ರೆ ನೀನು ಕೂಡ ಫೇಮಸ್ ಆಗ್ಬೇಕು. ನಾನು ಫೇಮಸ್ ಆಗ್ಬಿಟ್ರೆ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂದ್ರೆ ನಿನ್ಗೂ ಕೂಡ ಹಾಗೇ ಬಿಟ್ಟದ ಅದು. ಆದ್ರೆ ಇವಾಗ ಏನಪ್ಪಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂತ ನಾನು ಕೂಡ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಆಸೆ ಬಂದ್ಬಿಟ್ಟಿದೆ ನಿನ್ಗೆ. ಓಕೆನಾ, ಸೊ ಎಂತೆಂತವ್ರ ಏನೇನೋ ಮಾಡ್ತಾ ಇದ್ರೆ ಕಿತಾಪತಿಗಳನ್ನು ಮಾಡ್ಕೊಂಡು ಫೇಮಸ್ ಆಗ್ತಾ ಇದ್ರೆ, ಅಂಡ್ ನೀನು ಕೂಡ ಫಿಕ್ಸ್ ಆಗ್ಬಿಟ್ಟಿದೆ ನಾನು ಕೂಡ ಏನಾದ್ರು ಕಿತಾಪತಿಗಳನ್ನು ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಫೇಮಸ್ ಆಗ್ಬೇಕು ಅಂತ. ಓಕೆನಾ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಪ್ರಾಪರ್ ಆಗಿ ಯಾವ ತರ ಕ್ರಿಯೇಟ್ ಮಾಡ್ತಾರ ಅಂತ ನಿನ್ಗೆ ಬರ್ತಾ ಇಲ್ಲ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ ತರ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಅಂತ. ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನೋಡ್ಕೊಂಡು ನಿನ್ ಬೇಕಾಗಿರೋ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋ ಫೇಮಸ್ ಆಗೋ. ಓಕೆನಾ, ಎಲ್ಲಾನು ತಿಳಿಸ್ತೀನಿ. ನೋಡಿ, ಚಾನಲ್ ಏನಾದ್ರು ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಫಟಾಫಟ್ ಅನ್ನ ತಿಳ್ಕೊಂಡ್ಬಿಡೋಣ ಯಾವ ತರ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇವಾಗೇನಪ್ಪಾ ಅಂತ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ನೀವು ಪ್ಲೇ ಸ್ಟೋರ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಓಕೆನಾ, ಸೊ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನೀವು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ. ಓಕೆನಾ, ಸೊ ನಿಮ್ಗೆ ಏನಾದ್ರು ನಿಮ್ಮೊಂದು ಫೋನ್ ಅಲ್ಲಿ ಏನಾದ್ರು ಫಸ್ಟ್ ಏನಾದ್ರು ಇನ್ಸ್ಟಾಲ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಆಪ್ ಅನ್ನೋದು, ಸೊ ಓಕೆ, ಅಪ್ಡೇಟ್ ಏನಾದ್ರು ಕೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನಾನು ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಈ ತರ ಫಸ್ಟ್ ಅಲ್ಲಿ ಅಲ್ವಾ ನೀವು ಮಾಡ್ತಾ ಇರೋದೆಲ್ಲ, ಸೊ ಇಲ್ಲಿ ನಿಮ್ಗೆ ಗೆಟ್ ಸ್ಟಾರ್ಟೆಡ್ ಕೊಡಿ. ಓಕೆನಾ, ಸೊ ಗೆಟ್ ಸ್ಟಾರ್ಟೆಡ್ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಫಸ್ಟ್ ಒಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ಓಕೆನಾ, ನೀವು ಮೊಬೈಲ್ ನಂಬರ್ ಕೂಡ ಹಾಕೋಬಹುದು, ಇಲ್ಲ ಅಂತಂದ್ರೆ ನೀವು ಇಮೇಲ್ ಐಡಿ ಕೂಡ ಹಾಕೋಬಹುದು. ಓಕೆನಾ, ನಾನು ಪ್ರೆಸೆಂಟ್ ನೀವು ಯಾವ್ದಾದ್ರು ಹಾಕೋಬಹುದು, ಮೊಬೈಲ್ ನಂಬರ್ ಹಾಕೋಬಹುದು ಅಥವಾ ಇಮೇಲ್ ಐಡಿ ಕೂಡ ಹಾಕೋಬಹುದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬಹುದು, ತೊಂದ್ರೆ ಇಲ್ಲ. ಓಕೆನಾ, ನಾನಿಲ್ಲಿ ಇಮೇಲ್ ಐಡಿನ ಚೂಸ್ ಅನ್ನೋದು ಮಾಡ್ಕೊಂತೀನಿ. ಸೊ ಮೊಬೈಲ್ ನಂಬರ್ ಆಗ್ಬೇಕಂದ್ರೆ ಇಲ್ಲಿ ಆಗ್ಬೇಕಾಗುತ್ತೆ. ನಾನು ಇಮೇಲ್ ಐಡಿ ಚೂಸ್ ಮಾಡ್ಕೊಂತೀನಿ. ನೋಡ್ತಾ ಇದ್ರೆ ಸೈನ್ ಅಪ್ ವಿತ್ ಇಮೇಲ್ ಅಂತಿದೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಒಂದು ಇಮೇಲ್ ಐಡಿ ಈ ಒಂದು ಜಾಗದಲ್ಲಿ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನನ್ನ ಒಂದು ಇಮೇಲ್ ಐಡಿ ಏನಿದೆ ಕರೆಕ್ಟ್ ಆಗಿ ಅದನ್ನ ಎಂಟರ್ ಅನ್ನೋದು ಮಾಡ್ಕೊಂತೀನಿ. ನಾನು ಇಮೇಲ್ ಇಮೇಲ್ ಐಡಿ ಅನ್ನೋದು ಹಾಕೊಂಡಿದ್ದೀನಿ. ನನ್ನ ಪ್ರೈವಸಿಗೋಸ್ಕರ ನಾನು ಬರನ್ನ ಮಾಡಿದ್ದೀನಿ ಗೈಸ್. ಓಕೆನಾ, ಸಿಂಪಲ್ ಆಗಿ ಇಮೇಲ್ ಐಡಿ ಹಾಕೊಂಡ್ಬಿಟ್ಟು ಮತ್ತೆ ಸರಿ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಮತ್ತೆ ಇನ್ನೊಂದು ಸ್ಟೆಪ್ ಓಪನ್ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡಿ, ಅದೇ ಒಂದು ಇಮೇಲ್ ಐಡಿಗೆ ನಿಮ್ಗೊಂದು OTP ಹೋಗಿರುತ್ತೆ. ಓಕೆನಾ, ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಂಡು ಇಮೇಲ್ ಐಡಿ ಇರುತ್ತಲ್ಲ, ಸೊ ಆ ಒಂದು ಇಮೇಲ್ ಐಡಿನ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ಇಮೇಲ್ ಆಪ್ ಇದೆ ಅಲ್ವಾ ನೋಡ್ತಾ ಇದ್ರೆ, ಇದು ಇಮೇಲ್ ಆಪ್ ಅನ್ನೋದು ಓಪನ್ ಅನ್ನೋದು ಮಾಡ್ತಾ ಇದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ದೀನಿ ನಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು OTP ಅನ್ನೋದು ಬಂದಿದೆ. ಓಕೆ, ನೋಡ್ತಾ ಇದ್ರ 192 ಅಂತ. ಸಿಂಪಲ್ ಆಗಿ ನಾನು 192 ಈ ಒಂದು ಜಾಗದಲ್ಲಿ ಎಂಟರ್ ಅನ್ನೋದು ಮಾಡ್ಕೊಂತೀನಿ. 192 ಆಮೇಲೆ 637. ಓಕೆನಾ, 637. ಓಕೆನಾ, ನಿಮ್ಗೆ ಏನಾದ್ರು ಮೊಬೈಲ್ ನಂಬರ್ ಏನಾದ್ರು ಹಾಕಿದ್ರೆ ಅಂತಂದ್ರೆ ಮೊಬೈಲ್ ನಂಬರ್ ಕೂಡ ಸೇಮ್ OTP ಬರುತ್ತೆ, ನೀವೇನು ಮಾಡಂಗಿಲ್ಲ. ಓಕೆನಾ, ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಪಾಸ್ವರ್ಡ್, ನೀವೇನಾದ್ರು ಒಂದು ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್. ಓಕೆನಾ, ಸೊ ನಾನು ಒಂದು ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡ್ಕೊಂತೀನಿ. ಓಕೆನಾ, ಪಾಸ್ವರ್ಡ್ ಅನ್ನೋದು ಎಂಟರ್ ಮಾಡ್ಕೊಂಡು ಸ್ಟ್ರಾಂಗ್ ಪಾಸ್ವರ್ಡ್. ಅದಾಗಿದ ನಂತರ ಮತ್ತೊಂದ್ಸರಿ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಈ ತರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಯಾವ ಒಂದು ಮಂತ್ ಅಲ್ಲಿ ಹುಟ್ಟಿದೀನಿ ನಾವು ಒಂದು ಮಂತ್ ಅನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದೀನಿ. ಅದಾಗಿದ ನಂತರ ಡೇಟ್, ಯಾವ ಒಂದು ಡೇಟ್ ಅಲ್ಲಿ 10, 11, 12, 13 ಈ ತರ ಡೇಟ್ ಬರುತ್ತೆ. ಡೇಟ್ ಅನ್ನೋದು ಕರೆಕ್ಟ್ ಆಗಿ ಡೇಟ್ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಅದಾಗಿದ ನಂತರ ಇಯರ್, ನೀವು ಯಾವ ಒಂದು ಇಯರ್ ಅಲ್ಲಿ ಹುಟ್ಟಿದ್ರ. ಓಕೆನಾ, ಅದೇ ಒಂದು ಇಯರ್ ಅನ್ನೋದು ಈ ಒಂದು ಜಾಗದಲ್ಲಿ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ನಾನು ಕೂಡ ಇಯರ್ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಮಂತ್ ಅಂಡ್ ಡೇಟ್ ಅಂಡ್ ಇಯರ್, ಯಾವ ಒಂದು ಇಯರ್ ಅಲ್ಲಿ. ಓಕೆನಾ, ಅದಾಗಿದ ನಂತರ ಸೆಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಚೆಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಇದು ಯಾವ್ದೋ ಫೋನ್ ಬಂತು. ಓಕೆನಾ, ನೋಡ್ತಾ ಇದ್ರ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಡೇಟ್ ಆಫ್ ಬರ್ತ್ ಎಂಟರ್ ಆಗಿದ ತಕ್ಷಣ ಇಲ್ಲೇನಪ್ಪಾ ಅಂತಂದ್ರೆ ವಾಟ್ಸ್ ಯುವರ್ ನೇಮ್, ನಿಮ್ಮೊಂದು ಹೆಸರು ಏನಿದೆ, ನಿಮ್ಮೊಂದು ಹೆಸರು ಇರುತ್ತಲ್ವ ನಿಮ್ಗಂತಾನೆ, ಸೊ ಒಂದು ಹೆಸರನ್ನು ಇಟ್ಕೊಳ್ಳಿ. ನಾನು ಇವಾಗ ಒಂದು ಹೆಸರನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂತೀನಿ. ಈ ತರ ರೆಡ್ಡಿ. ಓಕೆನಾ, ರೆಡ್ಡಿ ಅಂತ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ನೆಕ್ಸ್ಟ್ ಕೊಡಿ. ಓಕೆನಾ, ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ಕ್ರಿಯೇಟ್ ಎ ಯೂಸರ್ ನೇಮ್. ಓಕೆನಾ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಆಲ್ರೆಡಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದು. ಓಕೆನಾ, ಇದು ನಿಮ್ಗೆ ಬ್ಯಾಡ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿಂದ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಬೇಕಾಗಿರೋ ಯೂಸರ್ ನೇಮ್ ಸೆಟ್ ಅನ್ನೋದು ಮಾಡ್ಕೊಳ್ಳಿ. ನಾನು ಯೂಸರ್ ನೇಮ್ ಅನ್ನೋದು ಇವಾಗ ರೆಡ್ಡಿ ಅಂತ ಇಟ್ಕೊಂಡಿದ್ನಲ್ವಾ, ಈ ತರ ಇತ್ತು. ಬಟ್ ರೆಡ್ಡಿ ಇರ್ಲಿ, ಬಟ್ ನಂಬರ್ ನಾನು ಚೇಂಜ್ ಅನ್ನೋದು ಮಾಡ್ಕೊಂತೀನಿ ಗೈಸ್. ಓಕೆನಾ, ಸೊ ನೋಡ್ತಾ ನಂಬರ್ ನಾನು ಚೇಂಜ್ ಅನ್ನೋದು ಮಾಡ್ಕೊಂತೀನಿ. 1 2 3 4 5 ಈ ತರ ನಂಬರ್ ಅನ್ನೋದು ಇಟ್ಕೊಂಡಿದ್ದೀನಿ ನಾನು. ಸೊ ಇಟ್ಕೊಂಡ್ರೆ ಅದೇನಾದ್ರೂ ಅವೈಲೇಬಲ್ ಇತ್ತು ಅಂತಂದ್ರೆ ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ಅವೈಲೇಬಲ್ ಇಲ್ಲ. ಸೊ ಹಂಗಾಗಿ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ರೆಡ್ಡಿ ಅಂತ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ರೆಡ್ಡಿ ಅಲ್ಲು. ಓಕೆನಾ, ರೆಡ್ಡಿ ಅಲ್ಲು ಇಟ್ಕೊಂಡ್ಬಿಟ್ಟು
1 2 3 4 ಅಂತ ಇಟ್ಕೊಂಡಿದ್ದೀನಿ. ಓಕೆ, ನೋಡೋಣ. ಅಂದ್ರೆ ನಮ್ಗೆ ಇಷ್ಟ ಆದೋದು ನೇಮ್ ಅನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀರಿ ಇಲ್ಲಿ. ಓಕೆನಾ, ನೋಡ್ತಾ ಇದ್ರೆ ರೆಡ್ಡಿ ಅಲ್ಲೂ 1 2 3 4 ಇದು ನನಗೆ ಅವೈಲೇಬಲ್ ಆಗಿದೆ. ನನ್ನ ಈ ಒಂದು ಯೂಸರ್ ನೇಮ್ ಏನಪ್ಪಾ ಅಂತ ನನಗಿದೆ. ಓಕೆನಾ, ಇದೇನಪ್ಪಾ ಅಂದ್ರೆ ಯೂಸರ್ ನೇಮ್ ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಒಬ್ರು ಆಧಾರ್ ಕಾರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಹೆಸರುಗಳು ಸೇಮ್ ಇರುತ್ತೆ. ಕೆಲವೊಂದು ಹೆಸರುಗಳು ಸೇಮ್ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ID ನಂಬರ್, ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವಾ, ಆ ಒಂದು ನಂಬರ್ ಅನ್ನೋದು ಸೇಮ್ ಇರಲ್ಲ. ಸೊ ಅದೇ ತರನೇ ಈ ಒಂದು ಯೂಸರ್ ನೇಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ, ಯಾವ್ದು ಬೇಕೋ ಯಾವ್ದು ಇಷ್ಟ ಆಗುತ್ತೋ. ನಿಮ್ಗೆ ಏನಾದ್ರೂ ಆ ಒಂದು ಯೂಸರ್ ನೇಮ್ ಏನಾದ್ರೂ ಅವೈಲೇಬಲ್ ಇತ್ತು ಅಂತಂದ್ರೆ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ, ಇಲ್ಲ ಅಂತಂದ್ರೆ ರೆಡ್ ಝೋನ್ ಬರುತ್ತೆ ಅಷ್ಟೇ. ಓಕೆನಾ, ನೋಡ್ತಾ ನಾನು ಯೂಸರ್ ನೇಮ್ ಇದೇ ಇರ್ಲಿ, ಇದೇ ನನಗೆ ಬೆಸ್ಟ್ ಅನ್ಸುತ್ತೆ. ಓಕೆನಾ, ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ನಂತರ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ, ಐ ಅಗ್ರಿ ಕೊಡಿ. ಅಗ್ರಿ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ತರ ಕಂಪ್ಲೀಟ್ ಆಗಿ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೀವೇನು ಮಾಡಂಗಿಲ್ಲ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಆಡ್ ಎ ಪ್ರೊಫೈಲ್ ಪಿಕ್ಚರ್. ಓಕೆನಾ, ಪ್ರೊಫೈಲ್ ಪಿಕ್ಚರ್ ಅಂತಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋವನ್ನ ಸೆಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಸೆಟ್ ಅನ್ನೋದು ಮಾಡ್ಕೋಬಹುದು. ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆಡ್ ಪಿಕ್ಚರ್ ಅಂತಿದೆ, ಇದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಗ್ಯಾಲರಿ ಬರುತ್ತೆ. ನಿಮ್ಮೊಂದು ಗ್ಯಾಲರಿ ಮುಖಾಂತರ ಫೋಟೋ ಅನ್ನೋದು ಇಲ್ಲಿಂದ ಚೂಸ್ ಅನ್ನೋದು ಮಾಡ್ಕೋಬಹುದು. ಬ್ಯಾಡದಲ್ಲಿ ನಾನು ಆಮೇಲೆ ಮಾಡ್ಕೊಂತೀನಿ ಅಂತ ಕೂಡ ಆಮೇಲೆ ಮಾಡ್ಕೋಬಹುದು. ಸಿಂಪಲ್ ಆಗಿ ನಾನು ಸ್ಕಿಪ್ ಮಾಡ್ತೀನಿ. ಓಕೆನಾ, ಸೊ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಆನಂದ್ ರೆಡ್ಡಿ. ಓಕೆನಾ, ಆನಂದ್ ಅಲ್ಲೂ ಬಂದಿದೆ. ಸಿಂಪಲ್ ಆಗಿ ನಾನು ಮತ್ತೊಂದ್ಸರಿ ನೆಕ್ಸ್ಟ್ ಕೊಡ್ತೀನಿ, ಅಲೋ ಕೊಡಿ. ಅಲೋ ಕೊಟ್ಟಿದ್ದ ನಂತರ ಈ ತರ ಎಲ್ಲ ಬರ್ತಾ ಇತ್ತು. ಸ್ಕಿಪ್ ಕೊಟ್ಬಿಡಿ ಅಷ್ಟೇ, ನೀವೇನು ಮಾಡಂಗಿ. ಈ ತರ ನಿಮ್ಮೊಂದು ಫ್ರೆಂಡ್ಸ್ ಸಜೆಷನ್ ಮಾಡುತ್ತಿದ್ದು. ಓಕೆನಾ, ಬೇಡ ಸದ್ಯಕ್ಕೆ ಆಮೇಲೆ ನೋಡ್ಕೊಂಡು ಸ್ಕಿಪ್ ಕೊಟ್ಬಿಡಿ ಎಲ್ಲ. ಓಕೆನಾ, ಇಲ್ಲಿ ಸ್ಕಿಪ್ ಕೊಟ್ಬಿಡಿ. ಮತ್ತೊಂದ್ಸರಿ ಸ್ಕಿಪ್ ಕೊಡಿ. ಗೊತ್ತಿರೋರೆಲ್ಲ ಬರ್ತಾರೆ ನಿಮ್ಗೆ. ಓಕೆನಾ, ನೋಡ್ತಾ ಇರಿ, ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಸ್ಕಿಪ್ ಕೊಡಿ. ಓಕೆನಾ, ಮತ್ತೊಂದ್ಸರಿ ಸ್ಕಿಪ್ ಕೊಡಿ. ಸ್ಕಿಪ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಹೋಮ್ ಪೇಜ್ ಗೆ ನಾವು ಬಂದೇ ಬಿಟ್ಟಿದ್ದೀರಿ. ಇವಾಗ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಅನ್ನೋದು ಇಲ್ಲಿ ಪ್ರೊಫೈಲ್ ಐಕನ್ ಬರುತ್ತೆ. ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಪ್ಪಾ ಅಂದ್ರೆ ನೋಡ್ತಾರೆ ಕಂಪ್ಲೀಟ್ ಆಗಿ ಕ್ರಿಯೇಟ್ ಅನ್ನೋದು ಹಾಗೆ ಹೋಗಿದೆ ಇವಾಗ. ಓಕೆ, ನಾನು ನೋಡ್ತಾ ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ರೆಡ್ಡಿ ಅಲ್ಲೂ 1 2 3 4 ಇದೆ. ಓಕೆನಾ, ನೀವೇನಾದ್ರೂ ಸರ್ಚ್ ಮಾಡ್ಕೋಬೇಕು ಅನ್ಕೊಂಡ್ರೆ ನಿಮ್ಮೊಂದು ಐಡಿನ ಇನ್ನೊಂದು ಫೋನ್ ಅಲ್ಲಿ ಇದೇ ಒಂದು ನೇಮ್ ಅನ್ನೋದು ಹಾಕ್ಬೇಕಾಗುತ್ತೆ. ರೆಡ್ಡಿ ಅಲ್ಲೂ 1 2 3 4 ಅಂತ ಹಾಕಿದ್ರೆ ಮಾತ್ರ ಈ ಒಂದು ಐಡಿ ಓಪನ್ ಆಗುತ್ತೆ, ಇಲ್ಲ ಅಂತಂದ್ರೆ ಓಪನ್ ಆಗಲ್ಲ. ಓಕೆನಾ, ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೋಬಹುದು. ಅದಾಗಿದ ನಂತರ ನೀವೇನಾದ್ರೂ ನೋಡ್ತಾ ಇದ್ರೆ ಫೋಟೋ ಪಿಕ್ಚರ್ ಅನ್ನು ಆಡ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರೆ ಆಡ್ ಎ ಪಿಕ್ಚರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಗ್ಯಾಲರಿನ ಚೂಸ್ ಮಾಡ್ಕೊಳ್ಳಿ. ಸೊ ಗ್ಯಾಲರಿನ ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂದ್ರೆ ಫೋಟೋಸ್ ಬಂದ್ಬಿಡ್ತವೆ. ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸದ್ಯಕ್ಕೆ ಫೋಟೋ ಯಾವ್ದು ಇಲ್ಲ ಈ ಒಂದು ಫೋನ್ ಅಲ್ಲಿ. ಓಕೆನಾ, ಸೊ ಇದ್ರ ಮುಖಾಂತರ ಆರಾಮಾಗಿ ಮಾಡ್ಕೋಬಹುದು. ನೀವೇನಾದ್ರೂ ಬೋಯೋದಲ್ಲಿ ಏನಾದ್ರು ಎಡಿಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಇಲ್ಲಿ ಎಡಿಟ್ ಅಂತ ಇರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಬೊಯೋ ಅಂತ ಇರುತ್ತೆ. ನೀವೇನಾದ್ರು ಡೀಟೇಲ್ಸ್ ನಿಮ್ಮೊಂದು ಲೈಫ್ ಸ್ಟೈಲ್ ಏನಾದ್ರು ಡೀಟೇಲ್ಸ್ ಹಾಕ್ಬೇಕಂತಂದ್ರೆ ಹಾಕ್ಬೋದು ಈ ಒಂದು ಜಾಗದಲ್ಲಿ. ಸಿಂಪಲ್ ಆಗಂದ್ರೆ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ನಿಮ್ಮೊಂದು ಡೀಟೇಲ್ ಈ ಒಂದು ಜಾಗದಲ್ಲಿ ಪ್ರೊಫೈಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ನೋಡ್ತಾ ಇದ್ರೆ ಆಡ್ ಯುವರ್ ಬೊಯೋ ಅಂತಿದೆ. ಓಕೆನಾ, ಸಿಂಪಲ್ ಆಗಿ ಅಲ್ಲಿ ಡೀಟೇಲ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ನನ್ನೊಂದು ಅಕೌಂಟ್ ಅಲ್ಲಿ ನೋಡ್ತಾ ಇದ್ರೆ ನಾನು ಡೀಟೇಲ್ಸ್ ಯಾವ ತರ ಹಾಕಿದ್ದೀನಿ ಬೊಯೋದಲ್ಲಿ. ಓಕೆನಾ, ಅದೇ ಡೀಟೇಲ್ಸ್ ಈ ಒಂದು ಜಾಗದಲ್ಲಿ ಶೋ ಆಗುತ್ತೆ ಅಷ್ಟೇ. ಓಕೆನಾ, ಸಿಂಪಲ್ ಆಗಿ ಇದ್ರ ಮುಖಾಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಅನ್ನು ಮಾಡ್ಕೋಬಹುದು ಗ್ಯಾಸ್. ಓಕೆನಾ, ಸಿಂಪಲ್ ರೀಲ್ ಹೋಗಂಗಿತ್ತು ನೋಡ್ತಿದ್ರೆ ರೀಲ್ಸ್ ಅನ್ನೋದು ಬರುತ್ತೆ ನಮ್ಗೆ. ಓಕೆನಾ, ಮತ್ತೆ ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಯಾವ ತರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಅಂತ. ನಿಮ್ಗೆ ಏನೇ ಡೌಟ್ ಇರ್ಲಿ ಕೇಳಿ, ನಾನು ಕ್ಲಿಯರ್ ಅನ್ನು ಮಾಡ್ತೀನಿ ಗೈಸ್. ಓಕೆನಾ, ಸೊ ವಿಡಿಯೋ ಇಷ್ಟ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತು ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.